ನೀವೇನಾದರೂ ಟ್ರೆಕ್ಕಿಂಗ್ ವಾಟರ್ಫಾಲ್ಸ್ ಆ್ಯಂಡ್ ಅಡ್ವೆಂಚರ್ಸ್ ಇಷ್ಟಪಡೋರಾಗಿದ್ದರೆ ದಿಸ್ ಪ್ಲೇಸ್ ಇಸ್ ಜಸ್ಟ್ ಪರ್ಫೆಕ್ಟ್ ಫಾರ್ ಯು. ಎಸ್, ನಾವು ಬಂದಿರೋದು ಮೂರ್ಕಣ್ಣು ವ್ಯಾಲಿ ಅಡ್ವೆಂಚರಸ್ ಡೇಸ್ಗೆ ಸಕಲೇಶ್ಪುರದಲ್ಲಿ ಲೊಕೇಟ್ ಆಗಿರೋ ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಈ ರೆಸಾರ್ಟ್ ಸುತ್ತಮುತ್ತ ಕಾಫಿ ಎಸ್ಟೇಟ್, ಟ್ರೀಸ್, ಗ್ರೀನರಿ ಮಧ್ಯ ಅಂತೂ ಪೀಸ್ಫುಲ್ ಆಗಿದೆ ಅಂತ ಅನ್ಕೊಳ್ಳಿ. ನೇಚರ್ ಲವರ್ಸ್ಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಇಲ್ಲಿ ಜಸ್ಟ್ 2499ಗೆ ಸ್ಟೇ ಆಗಿ ಜಿಪ್ ಲೈನ್, ಕಯಾಕಿಂಗ್, ಟ್ರಾಂಪುಲಿನ್, ರೈನ್ ಡ್ಯಾನ್ಸ್, ಮಡ್ ವಾಲಿಬಾಲ್, ಮೇನ್ ಆಗಿ ಪ್ರೈವೇಟ್ ವಾಟರ್ಫಾಲ್ಸ್ ಅಂಡ್ ಮಾರ್ನಿಂಗ್ ಟ್ರೆಕ್ಕಿಂಗ್ ಜೊತೆಗೆ ಇನ್ನೂ ತುಂಬ ಇಂಡೋರ್ ಅಂಡ್ ಔಟ್ಡೋರ್ ಆಕ್ಟಿವಿಟೀಸ್ನ ಎಂಜಾಯ್ ಮಾಡ್ಬೋದು. ಫಾರ್ ದ ಫಸ್ಟ್ ಟೈಮ್ ಈ ರೆಸಾರ್ಟ್ಗೆ ನಾನು ನನ್ನ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡಿದ್ದೆ. ಇಲ್ಲಿ ನಿಮಗೆ ಟೆಂಟ್ ಮತ್ತು ರೂಮ್ ಸ್ಟೇಸ್ ಎರಡೂ ಕೂಡ ಅವೈಲೇಬಲ್ ಇದೆ. ನಾವು ಹೋಗಿ ರೂಮಲ್ಲಿ ಸೆಟಲ್ ಆಗಿ ವೆಜ್ ಅಂಡ್ ನಾನ್ ವೆಜ್ ಅನ್ಲಿಮಿಟೆಡ್ ಲಂಚ್ನ ಮುಗಿಸಿ ಆಕ್ಟಿವಿಟೀಸ್ ಕಡೆ ಹೋದ್ವಿ. ನಾವು ಫಸ್ಟ್ ಹೋಗಿದ್ದೆ ಅವ್ರದ್ದೇ ಪ್ರಾಪರ್ಟಿಲಿರೋ ಅಂತ ಪ್ರೈವೇಟ್ ವಾಟರ್ಫಾಲ್ಸ್ಗೆ. ಅಲ್ಲಿಂದ ಬಂದು ಕಯಾಕಿಂಗ್, ಜಿಪ್ ಲೈನ್, ಮಡ್ ವಾಲಿಬಾಲ್ ಅಂಡ್ ರೈನ್ ಡ್ಯಾನ್ಸ್ ಅಲ್ಲಿ ಕುಂದು ಎಂಜಾಯ್ ಮಾಡಿದ್ವಿ. ಅಷ್ಟರಲ್ಲಿ ರೆಡಿ ಇದ್ದಿದ್ದು ಈವ್ನಿಂಗ್ ಸ್ನಾಕ್ಸ್ ತಿನ್ಕೊಂಡು ನಾವು ಫ್ರೆಶ್ ಅಪ್ ಆಗೋಕೆ ಹೊರಟ್ವಿ. ಆಮೇಲೆ ಸ್ವಲ್ಪ ಶಟಲ್ಕಾಕ್ ಆಡಿ ಡಿನ್ನರ್ ಮುಗಿಸಿ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಕ್ಯಾಂಪ್ ಫೈರ್ ರೆಡಿ ಇತ್ತು. ಇಲ್ಲಿ ಎಲ್ಲರಿಗೂ ಸೆಪರೇಟ್ ಕ್ಯಾಂಪ್ ಫೈರ್ಸ್ ಹಾಕೊಡ್ತಾರೆ. ಅದ್ರ ಜೊತೆ ನಾವು ಮಾತಾಡ್ಕೊಂಡು ಆಡಾಡ್ಕೊಂಡು ನಮ್ಮ ಡೇನ ಮುಗಿಸಿದ್ವಿ. ನಾವು ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಹೋಗಿದ್ದೆ ಮೂರ್ಕಣ್ಣು ಗುಡ್ಡ ಟ್ರೆಕ್ಕಿಂಗ್ಗೆ. ಅಲ್ಲಿ ಸನ್ರೈಸ್ ವ್ಯೂ ಅಂತೂ ಜಸ್ಟ್ ಆಸಮ್. ಅದನ್ನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮಗೆ ಇಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಇತ್ತು. ಬ್ರೇಕ್ಫಾಸ್ಟ್ ತಿನ್ಕೊಂಡು ನಾವು ಸ್ವಲ್ಪ ಇಂಡೋರ್ ಆಕ್ಟಿವಿಟೀಸ್ನ ಎಂಜಾಯ್ ಮಾಡಿ ಅಲ್ಲಿಂದ ಚೆಕ್ಔಟ್ ಮಾಡಿದ್ವಿ. ಇಷ್ಟು ಬ್ಯೂಟಿಫುಲ್ ಆಗಿರೋ ನೇಚರ್ ಮಧ್ಯೆ ಇರೋ ರೆಸಾರ್ಟ್ನ ನೀವು ಇನ್ನೂ ವಿಸಿಟ್ ಮಾಡಿಲ್ಲ ಅಂತಂದರೆ ಇನ್ನೂ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ ಆ್ಯಂಡ್ ಫಾಲೋವರ್ಸ್ ಅಕೌಂಟ್ನ ಮಿಸ್ ಮಾಡದೆ ಫಾಲೋ ಮಾಡಿ.